ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 15ನೇ ತಾರೀಕು ನಮ್ಮದು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಜಾಯಿನ್ ಆಗ್ಬೋದು. ನಮ್ಮಲ್ಲಿ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅಂತ ಯಾವುದೂ ಕೋರ್ಸ್ಗಳಿಲ್ಲ. ಸೊ ಎಲ್ಲ ಒಂದೇ ಕ್ಲಾಸಲ್ಲೇ ನಿಮಗೆ ಕವರ್ ಆಗುತ್ತೆ. ಎಲ್ಲ ಥರದ ವಿಚಾರಗಳನ್ನು ಯಾವುದನ್ನೂ ಕೂಡ ಮುಚ್ಚುಮರೆ ಇಲ್ಲದೆ ನಿಮಗೆ KP ಜ್ಯೋತಿಷ್ಯದಲ್ಲಿ ಇರುವಂಥ ಸೂತ್ರಗಳನ್ನು ತಿಳಿಸ್ಕೊಡಲಾಗುತ್ತೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಮ್ಮೆಲ್ಲರಿಗೂ ಗೊತ್ತು ಚಂದ್ರ ಯಾವ ನಕ್ಷತ್ರದಲ್ಲಿರ್ತಾನೋ ಅದು ನಮಗೆ ದಶೆಯಾಗಿ ಬರುತ್ತೆ ಅಂತ ಹೇಳಿ. ಸೊ ಈಗ ನಾನು ಓಪನ್ ಮಾಡಿರುವಂತ ಚಾರ್ಟ್ ಇಲ್ಲಿ ಇದೆಯಲ್ಲ, ಇದು ಒಂದು ಜನ್ಮ ಸಮಯದಲ್ಲಿ ಇರುವಂತ ಪೊಸಿಷನ್. ಜನ್ಮ ಸಮಯದಲ್ಲಿ ಚಂದ್ರ ಬಂದು ಕನ್ಯಾ ರಾಶಿಲಿ ಚಿತ್ತಾ ನಕ್ಷತ್ರದಲ್ಲಿದೆ. ಚಿತ್ತಾ ನಕ್ಷತ್ರದ ಅಧಿಪತಿ ಯಾರು ಅಂತ ನೋಡಿದ್ರೆ ಕುಜಗ್ರಹ ಅದರ ಅಧಿಪತಿ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಅಂದ್ರೆ ಅವರು ಕುಜ ದಶೆಯಲ್ಲಿ ಜನನ ಆಗಿದ್ದಾರೆ. ರಾಹುವಿನ ಸಬ್ಲಾಡ್ ಅಂದ್ರೆ ರಾಹುವಿನ ಭುಕ್ತಿ, ಕುಜದಶೆ ರಾಹು ಭುಕ್ತಿಲಿ ಅವರು ಜನನ ಆಗಿದ್ದು, ಚಂದ್ರನ ಸಬ್ಸಬಲ್ಲಿದೆ ಅಂದ್ರೆ ಅಂತರ್ಭುಕ್ತಿ ಅವ್ರಿಗೆ ಚಂದ್ರ ಇದೆ ಅಂತ ಅರ್ಥ. ಇದು ಅವರ ಜನ್ಮ ಸಮಯದಲ್ಲಿ ಇರುವಂತ ಪೊಸಿಷನ್ಗಳು. ಸೊ ಚಂದ್ರನ್ಗೆ ನಾವು ಒಂದು ವರ್ಡ್ ನ ಯೂಸ್ ಮಾಡ್ತೀವಿ ಯಾವಾಗ್ಲೂ ಅಷ್ಟೇ. ಚಂದ್ರನ್ಗೆ ನಾವ್ ಏನಂತ ಕರಿತೀವಿ? ನೆಲೆ ಇಲ್ಲದ ಗ್ರಹ ಅಂತ ಕರಿತೀವಿ. ಚಂದ್ರ ತನ್ನ ದಶಾಭುಕ್ತಿ ಮುಖಾಂತರ ಮುಂದೆ ಮುಂದೆ ಹೋಗ್ತಾ ಇರ್ತಾನೆ. ಸೊ ಅದಕ್ಕೆ ಚಂದ್ರನ್ಗೆ ನಾವು ಪ್ರೋಗ್ರೆಷನ್ ಅಂತ ಕರಿತೀವಿ. ನಾವು ಪ್ರೋಗ್ರೆಷನ್ ಅಂತ ನಾವು ಅದಕ್ಕೆ ಹೆಸರಿಟ್ಟು ಚಾರ್ಟ್ ಅಲ್ಲೇ ಕೂಡ ನಿಮಗೆ ಇಲ್ಲಿ MP ಮತ್ತೆ LP ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ ಇಲ್ಲಿ. ಸೊ ಜನ್ಮ ಸಮಯದಲ್ಲಿ ಚಂದ್ರ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ ನೋಡಿ. ನಾನು ಅದನ್ನು ಕೂಡ ಮಾರ್ಕ್ ಮಾಡ್ತಾ ಇದೀನಿ. 25 ಡಿಗ್ರಿ 57 ನಿಮಿಷದಲ್ಲಿ ಬಿದ್ದಿದೆ ಚಂದ್ರ. ಕನ್ಯಾ ರಾಶಿಯಲ್ಲಿ 25 ಡಿಗ್ರಿ 57 ನಿಮಿಷದಲ್ಲಿ ಬಿದ್ದಿದೆ. ಬಟ್ ಆದ್ರೆ ಚಂದ್ರ ಈಗ MP ಅಂತ ಕರೀತಾ ಇರೋದು ಏನು? ಮೂನ್ ಪ್ರೋಗ್ರೆಷನ್. ಈಗ ಚಂದ್ರ ಇಲ್ಲಿದ್ದಾನೆ. ಅದರ ಅರ್ಥ ಏನು? ಇವ್ರಿಗೆ ಚಿತ್ತಾ ನಕ್ಷತ್ರ ಅಂದ್ರೆ ಈಗ ಕುಜ ದಶೆಯಲ್ಲಿ ಜನನ. ಕುಜ ದಶೆ ಆದ್ಮೇಲೆ ನೆಕ್ಸ್ಟ್ ದಶೆ ಯಾವ್ದು ಬರುತ್ತೆ ಅಂತ ನೋಡಿದ್ರೆ ರಾಹುವಿನ ದಶೆ ಬರುತ್ತೆ. ರಾಹುವಿನ ನಕ್ಷತ್ರ ಎಲ್ಲಿದೆ ಅಂತ ನೋಡಿದ್ರೆ ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಇದೆ. ಸೊ ಇವರ ಜಾತಕದ ಪ್ರಕಾರ ಇವರಿಗೆ ರಾಹು ದಶೆ ನಡೀತಾ ಇದೆ ಅಂತ ನಾವು ಹೇಳಬೇಕು ಅಂತಂದ್ರೆ ಚಂದ್ರ ಬಂದು ಅವ್ರಿಗೆ ತುಲಾ ರಾಶಿ ಸ್ವಾತಿ ನಕ್ಷತ್ರದಲ್ಲಿ ಹೋಗ್ತಾ ಇರಬೇಕು. ಹೋಗ್ತಾ ಇದ್ರೆ ಮಾತ್ರನೇ ನಾವು ಹೇಳಲಿಕ್ಕೆ ಸಾಧ್ಯ ಇವರಿಗೆ ರಾಹುವಿನ ದಶೆ ನಡೀತಾ ಇದೆ, ಅಥವಾ ಇವರಿಗೆ ಗುರು ದಶೆ ನಡೀತಾ ಇದೆ, ಅಥವಾ ಇವರಿಗೆ ಕುಜ ದಶೆ, ಯಾವುದೇ ಒಂದು ದಶೆ ನಡೀತಾ ಇದ್ರು ಚಂದ್ರ ಆ ನಕ್ಷತ್ರದಲ್ಲಿ ಇರ್ಬೇಕು. ಅವಾಗ ನಾವು ಅದಕ್ಕೆ ದಶೆ ನಡೀತಾ ಇದೆ ಅಂತ ಹೇಳೋದಕ್ಕಾಗೋದು. ಸೊ ಈಗ ಚಂದ್ರ MP 28 ಡಿಗ್ರಿ ನೋಡಿ, MP ಅನ್ನೋದು 28 ಡಿಗ್ರಿ 26 ನಿಮಿಷದಲ್ಲಿ ಹೋಗ್ತಾ ಇದೆ. ಸೊ 28 ಡಿಗ್ರಿಲಿ ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿ ವಿಶಾಖ ನಕ್ಷತ್ರದಲ್ಲಿದೆ, ಅದು ಗುರುವಿನ ನಕ್ಷತ್ರ. ಇವ್ರಿಗೀಗ ಗುರುದಶೆ ನಡೀತಾ ಇದೆ ಅಂತ ಅರ್ಥ ಅದಕ್ಕೆ. ಸೊ ಈಗ ಇವ್ರಿಗೆ ಗುರುದಶೆ ನಡೀತಾ ಇದೆ ಅಂದ ತಕ್ಷಣನೇ ಅದಕ್ಕೊಂದು ಮೇಲ್ಗಡೆ ಒಂದು ಸಿಂಬಲ್ ಕೊಟ್ಟಿದ್ದೀವಿ ನಾವು, ಒಂದು ಆಪ್ಷನ್ ಇದೆ ನೋಡಿ, MP LP ಮೂನ್ ಪ್ರೋಗ್ರೆಷನ್ ಅನ್ನೋದನ್ನ ಆಡ್ ಮಾಡಿ ಇಲ್ಲಿ ಕೊಟ್ಟಿದ್ದೀವಿ. ನೀವು ಇದನ್ನ ನೋಡ್ಬೋದು. ಸೊ ಈಗ ಚಂದ್ರ ಎಲ್ಲಿ ಹೋಗ್ತಾ ಇದ್ದಾನೆ ಅಂತಂದ್ರೆ ತುಲಾ ರಾಶಿ ವಿಶಾಖ ನಕ್ಷತ್ರ 3ನೇ ಪಾದದಲ್ಲಿ ಹೋಗ್ತಾ ಇದೆ. ಅಂದ್ರೆ ಅವ್ರಿಗೆ ಗುರುದಶೆ, ಶುಕ್ರ ಭುಕ್ತಿ, ಬುಧನ ಅಂತರ, ಶುಕ್ರನ ಸೂಕ್ಷ್ಮದಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಈಗ ಇದನ್ನ ನಿಮ್ಗೆ ಇನ್ನೂ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದಕ್ಕೋಸ್ಕರ ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಟ್ರಾನ್ಸೆಟ್ ಫಾರ್ ಅಂತ ಮೇಲ್ಗಡೆ ಇದೆ ನೋಡಿ ಇಲ್ಲಿ. ಓಕೆ, ಈ ಟ್ರಾನ್ಸೆಟ್ ಫಾರ್ ಅನ್ನ ಜನ್ಮ ಸಮಯದನ್ನ ಹಾಕ್ತೇನೆ ಈಗ. ಅವಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅವಾಗ ನೀವು ಮೂನ್ ಪ್ರೋಗ್ರೆಷನ್ ನ ಅಬ್ಸರ್ವ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಇವಾಗ ನೀವು. ಇವಾಗ ಏನ್ ಹಾಕಿದೀನಿ ಅಂತಂದ್ರೆ ಟ್ರಾನ್ಸೆಟ್ ಯಾವ ದಿನಕ್ಕೆ ತಗೊಂಡಿದ್ದೀನಿ ಅಂದ್ರೆ ಜನ್ಮ ಸಮಯಕ್ಕೆ ತಗೊಂಡಿದ್ದೀನಿ. ಅಂದ್ರೆ ಜನ್ಮ ಯಾವಾಗ ಆಯ್ತು ಅವು 28/7/1990 ಆಗಿರೋದು. ಸೊ ಅದನ್ನ ತಗೊಂಡಿದ್ದೀನಿ. ಅದೇ ಬರ್ತ್ ಡೀಟೇಲ್ಸ್ ಇಲ್ಲಿರೋದು ನೋಡಿ. ಬರ್ತ್ ಡೀಟೇಲ್ಸ್ ಅದನ್ನೇ ತೋರಿಸ್ತಾ ಇರೋದು. ಟೈಮ್ ಮಾತ್ರ 8:20 ಅಂತ ಈಗಿನ ಸಮಯಕ್ಕೆ ತೋರಿಸ್ತಾ ಇದೆ. ಬಟ್ ಸ್ಟಿಲ್ ಇಟ್ಸ್ ಓಕೆ. ಆಕ್ಚುಲ್ ಆಗಿ ಅದೇನು ತೊಂದರೆ ಆಗೋದಿಲ್ಲ. ಬಟ್ ದಿನಾಂಕ ನಮ್ಗೆ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ ಇಲ್ಲಿ ಅವ್ರಿಗೆ ನಡೀತಾ ಇರೋದು ನೋಡಿ, ಮೂನ್ ಪ್ರೋಗ್ರೆಷನ್ ಎಲ್ಲಿದೆ ಅಂತಂದ್ರೆ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ 1ನೇ ಪಾದದಲ್ಲಿ ಕುಜನ ದಶೆಯಲ್ಲಿ ಜನನ, ರಾಹುವಿನ ಭುಕ್ತಿಲಿ ಜನನ. ರೈಟ್. ಸೊ ಅದೇ ಪೀರಿಯಡ್ ಅನ್ನೇ ನೀವು ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದ್ರು ಕೂಡ ನಿಮಗೆ ಕಾಣಿಸುತ್ತೆ. ಕುಜನ ಇಲ್ಲಿ ಚಂದ್ರನ ಅಬ್ಸರ್ವ್ ಮಾಡಿ, ಮಾರ್ಕ್ ಮಾಡ್ತೀನಿ ನೋಡಿ ಇಲ್ಲಿ ಚಂದ್ರ ನೋಡಿ. ಓಕೆ, ಕುಜನ ಚಿತ್ತಾ ನಕ್ಷತ್ರದಲ್ಲಿದೆ, ಕುಜನ ನಕ್ಷತ್ರದಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ ಲಾರ್ಡ್ ಕುಜ, ಸಬ್ ಲಾರ್ಡ್ ಬಂದು ರಾಹು ಇದೆ ಅಲ್ವಾ. ಬಟ್ ಆದ್ರೆ ತನ್ನ ದಶಾಭುಕ್ತಿ ಮುಖಾಂತರ ಮುಂದೆ ಮುಂದೆ ಹೋಗುತ್ತೆ. ಸೊ ಇವಾಗ ಎಲ್ಲಿವರೆಗೂ ಇದೆ ರಾಹು ಪೀರಿಯಡ್ ಅಂತ ನೋಡಿದ್ರೆ ನಾವು ದಶಾಭುಕ್ತಿಗೆ ಹೋಗಿ ಈಗ ಇಲ್ಲಿ ನೋಡಿದಾಗ ನಾವು
ರಾಹು ಬಂದು ಆಗಸ್ಟ್ ವರೆಗೂ ಇರುತ್ತೆ. ಈಗ ರಾಹು ಆಗಸ್ಟ್ ವರೆಗೂ ಇರೋದ್ರಿಂದ ನಾನು ಇದನ್ನೇನ್ ಮಾಡ್ತೀನಿ, ಇನ್ನೊಂದು 2 ತಿಂಗಳು ಅಥವಾ 3 ತಿಂಗಳು ಚೇಂಜ್ ಮಾಡ್ತೀನಿ. ಸುಮ್ನೆ 12 ಅಂತ ತಗೊಳ್ತೀನಿ. ಅವಾಗ ಏನಾಯ್ತು ಅಂತ ನೋಡಿ, ಕುಜದಶೆ ಗುರು ಭುಕ್ತಿಲಿ ಜನನ, ರೈಟ್. ಸೊ ಆ ಟ್ರಾನ್ಸೆಟ್ ನ ಮೂವ್ಮೆಂಟ್ ಮಾಡಿದ ತಕ್ಷಣನೇ ಅವ್ರಿಗೆ ಇವಾಗ ನೋಡಿ ಇಲ್ಲಿ, ಸಾರಿ, ಇವಾಗ ಇಲ್ಲಿ ನೋಡಿ ಚಂದ್ರ ಪ್ರೋಗ್ರೆಷನ್, ಮೂನ್ ಪ್ರೋಗ್ರೆಷನ್ ನ ಕನ್ಯಾ ಚಿತ್ತ 1 ಕುಜನ ನಕ್ಷತ್ರ ಗುರುವಿನ ಸಬ್ಬಲ್ಲಿ ಹೋಗ್ತಾ ಇದೆ. ಮಾರ್ಕ್ ಮಾಡ್ತೇನೆ, ರೈಟ್. ಸೊ ಹೀಗೆ ಚಂದ್ರ ತನ್ನ ದಶಾಭುಕ್ತಿ ಮುಖಾಂತರ ಮುಂದೆ ಮುಂದೆ ಹೋಗ್ತಾನೆ ಇರುತ್ತೆ. ಈಗ ಇದನ್ನ ಇನ್ನೂ ಒಂದು ಮುಂದೆ ಹೋಗ್ತೀನಿ ನೋಡಿ. ಈಗ ಸ್ವಲ್ಪ ಇಯರ್ಸ್ ಚೇಂಜ್ ಮಾಡ್ತೇನೆ. ಈಗ 2004, 1994, 1998. ಸೊ ಈಗ ನೋಡಿ, ಈಗ ಸ್ವಾತಿ ನಕ್ಷತ್ರಕ್ಕೆ ಬಂತು. ಈಗ ಸ್ವಾತಿ ನಕ್ಷತ್ರ 1ನೇ ಪಾದದಲ್ಲಿ ಇದೆ ಈಗ ಗ್ರಹ. ಸೊ ಅವಾಗ ಏನಾಗುತ್ತೆ, ರಾಹುವಿನ ನಕ್ಷತ್ರ ರಾಹುವಿನ ಸಬ್ಬಲ್ಲಿ ಹೋಗ್ತಾ ಇದೆ. ಸೊ ಅದೇ ಇದನ್ನ ನೀವೇನ್ ಮಾಡ್ತೀರಾ, ಇಲ್ಲಿ ನೀವು ನೋಡಿದಾಗ ಜನ್ಮ ಸಮಯದಲ್ಲಿ ಇರುವಂತದ್ದೇ ತೋರಿಸುತ್ತೆ. ರಾಹು ಮತ್ತು ಕುಜ ಮತ್ತು ರಾಹುನೇ ತೋರಿಸ್ತಾ ಇರುತ್ತೆ. ಬಟ್ ಆದ್ರೆ ನಿಮ್ಗೆ ಚಂದ್ರ ಎಲ್ಲಿದ್ದಾನೆ ಅಂತ ನೋಡಿದ್ರೆ ದಶಾಭುಕ್ತಿ ಮುಖಾಂತರ ಈಗ ಇಲ್ಲಿ ಹೋಗ್ತಾ ಇರುತ್ತೆ. 8 ಡಿಗ್ರಿ 31 ಮಿನಿಟ್ಸ್ ಅಲ್ಲಿ ಹೋಗ್ತಾ ಇದೆ, ರೈಟ್. ಸೊ ಈ ತರ ಚಂದ್ರ ತನ್ನ ದಶಾಭುಕ್ತಿ ಮುಖಾಂತರ ಮುಂದೆ ಮುಂದೆ ಹೋಗ್ತಾನೆ ಇರುತ್ತೆ. ಅದಕ್ಕೋಸ್ಕರನೇ ಚಂದ್ರನ ನಾವು ನೆಲೆ ಇಲ್ಲದ ಗ್ರಹ ಅಂತ ಕರಿತೀವಿ. ಯಾವಾಗ್ಲೂ ಅಷ್ಟೇನೆ, ನಾವು ದೇವಸ್ಥಾನಕ್ಕೆ ಹೋದ್ರು ಎಲ್ಲೋದ್ರೂ ಕೂಡ ಈಗ ನಮಗೆ ಯಾವ ನಕ್ಷತ್ರದಲ್ಲಿ ಚಂದ್ರ ಹೋಗ್ತಾ ಇದ್ದಾನೆ ಅನ್ನೋದನ್ನ ನೋಡ್ಕೊಂಡು ನಾವು ಅಲ್ಲಿ ನಿಮ್ಮ ರಾಶಿ ನಕ್ಷತ್ರನ ಹೇಳಿ ಅಂದ ತಕ್ಷಣ ನಾವು ರಾಶಿ ನಕ್ಷತ್ರನ ಹೇಳಬೇಕು. ಜನ್ಮ ಸಮಯದಲ್ಲಿ ಇದ್ದಿದ್ದಂತ ರಾಶಿ ನಕ್ಷತ್ರಗಳನ್ನ ಹೇಳುವಾಗಿಲ್ಲ. ಅದಕ್ಕೆ ನಮ್ಗೆ ಆವಾಗಿನ ಕಾಲದಲ್ಲಿ ಹಿರಿಯರೆಲ್ಲ ಏನ್ ಹೇಳ್ತಾ ಇದ್ರು ಅಂದ್ರೆ, ಸಂಧಿ ಕಾಲ ಬಂತು, ದಶಾಭುಕ್ತಿ ಚೇಂಜ್ ಆಗ್ತಾ ಇದೆ, ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಬಾ ಅನ್ನೋದನ್ನ ಹೇಳ್ತಾ ಇದ್ರು. ಸೊ ಯಾವುದೇ ಒಂದು ದಶಾಭುಕ್ತಿ ಟೈಮ್ ಪೀರಿಯಡ್ ಚೇಂಜ್ ಆಗ್ತಾ ಇದೆ ಅನ್ನೋವಾಗ ನಾವು ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ನಮ್ಮ ಹೆಸರಲ್ಲಿ ಒಂದು ಅರ್ಚನೆನ ಮಾಡಿಸ್ಕೊಬಾರದು, ಬಹಳ ಬಹಳ ಒಳ್ಳೇದು ನಮಗೆ. ಓಕೆ. ಸೊ ಈಗ ನೋಡಿ, ನಾನು ನೌ ಅಂತ ಕೊಟ್ಟಿದ್ದೀನಿ. 28/4/2024 ಟ್ರಾನ್ಸೆಟ್ ಇದೆ, ಟ್ರಾನ್ಸೆಟ್ ಫಾರ್ ಅನ್ನೋದನ್ನ ಕೊಟ್ಟಿದ್ದೀನಿ ಈಗಿನ ಸಮಯಕ್ಕೆ. ನೌ ಅಂತ ಪ್ರೆಸ್ ಮಾಡಿದ ತಕ್ಷಣ ಆ ಟೈಮ್ಗೆ ಓಪನ್ ಆಗುತ್ತೆ ಈಗ. ಸೊ ಆ ಟೈಮಲ್ಲಿ ನೋಡಿ, ಈಗ ಅವ್ರಿಗೆ ಗುರುದಶೆ ಶುಕ್ರ ಭುಕ್ತಿ ನಡೀತಾ ಇದೆ, ರೈಟ್. ಸೊ ಈ ತರ ಅದು ಪ್ರೋಗ್ರೆಷನ್ ಆಗುತ್ತೆ. MP ಕೂಡ ಇಲ್ಲಿ ನೋಡ್ಕೋಬಹುದು, 28 ಡಿಗ್ರಿಲಿ ಅದು ಇವಾಗ ಟ್ರಾವೆಲ್ ಮಾಡ್ತಾ ಇದೆ. ಸೊ ಅದೇನಾಗತ್ತೆ, ಚಂದ್ರನ ನಾವು ನೆಲೆಯಿಲ್ಲದ ಗ್ರಹ ಅಂತ ಕರೆದ ಮೇಲೆ ಮತ್ತು ದಶಾಭುಕ್ತಿ ಮುಖಾಂತರ ಮುಂದೆ ಮುಂದೆ ಹೋಗ್ತಾ ಇದೆ ಅಂದ ತಕ್ಷಣನೇ ನಾವು ಜನ್ಮ ಸಮಯಕ್ಕೆ ಚಂದ್ರನ ಪೊಸಿಷನ್ ನ ತಗೊಂಡು ಪ್ರಿಡಿಕ್ಷನ್ ಮಾಡೋದು ತಪ್ಪಾಗತ್ತೆ. ಮತ್ತೆ ನಾವು ಯಾವಾಗ್ಲೂ ಏನ್ ಹೇಳ್ತಾ ಇರ್ತೀನಿ ಹೇಳಿ, ಯಾವುದೇ ಒಬ್ಬ ಮನುಷ್ಯ ಒಂದೇ ತರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಏನ್ ಮಾಡ್ತಾರೆ, ಲಗ್ನನ ನೋಡ್ತಾರೆ, ಲಗ್ನನ ನೋಡಿ ಲಗ್ನದ ಪ್ರಕಾರ ನೀವು ಈ ತರ ಇರ್ತೀರಾ, ಈಗಿರ್ತೀರಾ ನೀವು ಅಂತ ನಾವು ಪ್ರಿಡಿಕ್ಷನ್ ಕೊಟ್ಬಿಡ್ತೀವಿ. ಆದ್ರೆ ಒಬ್ಬ ಮನುಷ್ಯ ಒಂದೇ ತರ ಇರೋದಕ್ಕೆ ಸಾಧ್ಯ ಇದೆ ಅಂದ್ರೆ ಇಲ್ಲ. ಒಬ್ಬ ಮನುಷ್ಯನ ಗುಣಗಳು ಹೇಗ್ ಚೇಂಜ್ ಆಗುತ್ತೆ ಅಂದ್ರೆ ದಶಾಭುಕ್ತಿ ಮುಖಾಂತರ ಬದಲಾಗ್ಬಿಡುತ್ತೆ. ಸೊ ಚಂದ್ರ ಈಗ ಇವರಿಗೆ ಗುರುವಿನ ನಕ್ಷತ್ರ ಶುಕ್ರನ ಸಬ್ಬಲ್ಲಿ ಹೋಗ್ತಾ ಇರೋದ್ರಿಂದ ಚಂದ್ರನ ಪ್ರೋಗ್ರೆಷನ್ ರೇಟ್ ಅನ್ನ ನಾವಿಲ್ಲಿ ತಗೊಂಡಿದ್ದೀವಿ. ಸೊ ಅದೇ ಪ್ರೋಗ್ರೆಷನ್ ಏನಾಗುತ್ತೆ, ನಮಗೆ ಯಾವ್ದಾನ ಭಾವಗಳಿಗೆ ಚಂದ್ರ ಸಬ್ಲೋಡ್ ಆಗಿ ಬಂದಾಗ ಆ ಭಾವನ ನಾವು ನೆಲೆ ಇಲ್ಲದ ಭಾವ ಅಂತ ಕರಿತೀವಿ. ಅಲ್ಲೂ ಕೂಡ ಇದು ಪ್ರೋಗ್ರೆಷನ್ ಮುಖಾಂತರ ವರ್ಕ್ ಆಗುತ್ತೆ. ಈ ಪ್ರೋಗ್ರೆಷನ್ ಮುಖಾಂತರ ವರ್ಕ್ ಆಗ್ತಾ ಇರೋದ್ರಿಂದ ಇಲ್ಲಿ ಈ ಎಫೆಕ್ಟಿವ್ ಲಿಂಕ್ಸ್ ಕೂಡ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಒಂದೇ ತರ ಎಫೆಕ್ಟಿವ್ ಲಿಂಕ್ಸ್ ಇರುತ್ತಾ ಅಂದ್ರೆ ಇಲ್ಲ. ನಾವ್ ಯಾಕೆ ಇಲ್ಲಿ ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದೀವಿ ಅಂದ್ರೆ ಒಂದೇ ತರದ್ದು ಅಥವಾ ನೀವು ಬೇರೆ ಭಾವಗಳಿಗೆ ಫಲ ಹೇಳೋ ತರ ಈ ಭಾವಗಳಿಗೆ ಫಲ ಹೇಳೋಂಗಿಲ್ಲ ಅನ್ನೋದಕ್ಕೋಸ್ಕರ. ಈಗ ಉದಾಹರಣೆಗೆ ನೋಡಿ, ಈಗಿನ ಸಮಯಕ್ಕೆ ಇವರ ಜಾತಕದ ಪ್ರಕಾರ 4, 6, 10ಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ ಪ್ರಾಪರ್ಟಿ ತಗೊಳ್ಳೋವಂಥ ಪ್ರಶ್ನೆ ಕೇಳಿದಾಗ ಈಗ ಪ್ರಾಪರ್ಟಿಗೆ ಇದು ಸಾಧಕವಾಗಿದೆ. ಬಟ್ ಆದ್ರೆ ಇದೇ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಏನಾದ್ರು ಈ ಪ್ರಶ್ನೆ ಏನಾದ್ರು ಇವಾಗ ಉದಾಹರಣೆಗೆ 2025ಕ್ಕೆ ಕೇಳ್ತಾ ಇದ್ದಾರೆ ಅಂತ ಇಟ್ಕೊಂಡಾಗ, ಈಗ ನೋಡಿ 4ನೇ ಭಾವಕ್ಕೆ ಸೂರ್ಯ ಬಂತು, ಅಲ್ಲಿ ಶುಕ್ರ ಇತ್ತು, ಈಗ ಸೂರ್ಯ ಬಂತು. ಈ ಜಾಗದಲ್ಲಿ ನೋಡಿ ಶುಕ್ರನ ಬದಲು ಸೂರ್ಯ ಬಂತು. ಯಾಕೆ? ಗುರುದಶೆ ಸೂರ್ಯ ಭಕ್ತಿ ಇವರಿಗೆ ಪ್ರಾರಂಭ ಆಗಿದೆ. ಸೊ ಇದು ಕೂಡ ಪ್ರಾಪರ್ಟಿಗೆ ತುಂಬಾ ಚೆನ್ನಾಗಿರುವಂತ ಟೈಮ್. ಅದು ಇನ್ನೂ ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡಿ, ಇನ್ನೂ ಒಂದು ಕ್ಲಾರಿಟಿ ಕೊಡೋಣ ಅಂತ. ಓಕೆ, ಸೊ ನೆಕ್ಸ್ಟ್ 27 ಅಂತ ಹಾಕ್ತೇನೆ. ಈಗ 27 ಅಂತ ಹಾಕಿದ ತಕ್ಷಣನೇ ಇಲ್ಲಿ ಕುಜ ಬಂತು, ಕುಜ 8, 12 ಕನೆಕ್ಟ್ ಆಯ್ತು. ಸೊ ಈಗ ನೋಡಿ ಕುಜ ದಶೆ ಅಂದ್ರೆ ಚಂದ್ರ ಈಗ ಅವ್ರ ಜಾತಕದಲ್ಲಿ ಕುಜ ಭುಕ್ತಿ ನಡೀತಾ ಇದೆ. ಸೊ ಈಗ ಕುಜ ಅವ್ರ ಜಾತಕದಲ್ಲಿ 2, 4, 6, 8, 12ಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ
ಈ ಟೈಮಲ್ಲಿ ಅವ್ರು ಪ್ರಾಪರ್ಟಿ ತಗೊಳ್ಳೋದ್ರಿಂದ ಪ್ರಾಪರ್ಟಿ ತಗೊಳ್ಬೋದು, ಬಟ್ ಹೆಚ್ಚು ಸಾಲಗಳನ್ನ ಮಾಡಿ ಪ್ರಾಪರ್ಟಿನ ಖರೀದಿ ಮಾಡ್ತಾರೆ ಅಂತ ಅರ್ಥ ಆಗುತ್ತೆ ಅದಕ್ಕೆ. ಯಾಕಂದ್ರೆ 8, 12 ಅನ್ನೋದು ಲಗ್ನಕ್ಕೆ ಸಾಧಕವಾಗಿರುವಂತ ಭಾವಗಳಲ್ಲ, ಬಟ್ 2ನೇ ಭಾವಕ್ಕೆ ಇದು ಸಾಧಕವಾಗಿರುವಂತ ಭಾವ. ಬಟ್ 6ನೇ ಭಾವ ಅನ್ನೋದು ಸಾಲ. ಇಲ್ಲೂ ಕೂಡ ನಮ್ಗೆ ಸೂರ್ಯ ಭುಕ್ತಿ ಬಂದಾಗ್ಲೂ ಕೂಡ 6 ಇತ್ತು, ಪ್ಲಸ್ ನಮ್ಗೆ ಶುಕ್ರ ಭುಕ್ತಿ ನಡೀತಾ ಇದ್ದಾಗ್ಲೂ 6 ಇತ್ತು. 6 ಇದ್ರೆ ಏನರ್ಥ, ಕೈಗೆ ಅಂದ್ರೆ ಸಾಲವನ್ನ ತೀರ್ಸುವಂತ ಸಾಲಗಳನ್ನ ಪಡೆಯುವಂಥದ್ದು. ಬಟ್ 8 ಇದ್ರೆ ಏನಾಗುತ್ತೆ, ನಮ್ ಕೈಯಲ್ಲಿ ತೀರ್ಸೋಕೆ ಆಗದೆ ಇರೋಷ್ಟು ಸಾಲ ತಗೊಂಡು ಪ್ರಾಪರ್ಟಿ ಮಾಡುವಂಥದ್ದು, ಅಂದ್ರೆ ಅದು ಕಷ್ಟದಲ್ಲಿ ನಾವು ಮಾಡುವಂಥದ್ದು. ಸೊ ಇದು ಒಳ್ಳೇದಾ ಅಂತ ಕೇಳಿದ್ರೆ ಇಲ್ಲ. ಆಕ್ಚುಲಿ ಇದೇ ತರನೇ ಏನಾದ್ರೂ ಇವಾಗ ಇನ್ನೂ ಟೈಮ್ ಚೇಂಜ್ ಮಾಡಿದಾಗ ಇನ್ನರ್ ಲೈಫ್ ಕನೆಕ್ಟ್ ಆಯ್ತು ಅಂತ ಇಟ್ಕೊಳ್ಳಿ. 1, 3, 7, 11 ಅಥವಾ 3, 11 ಇತ್ತು. ಸೊ ಆ ಟೈಮಲ್ಲಿ ಅವ್ರು ಪ್ರಾಪರ್ಟಿ ಪರ್ಚೇಸ್ ಮಾಡಕ್ಕಾಗತ್ತಾ ಅಂದ್ರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಯಾವುದೇ ಭಾವಗಳಿಗೆ ಚಂದ್ರ ಬಂದಾಗ ಅದನ್ನ ನೆಲೆ ಇಲ್ಲದ ಭಾವ ಅಂತ ಕನ್ಸಿಡರ್ಡ್ ಮಾಡಿ ಆ ಭಾವಕ್ಕೆ ನೀವು ಕಾನ್ಸ್ಟೆಂಟ್ ಫಲಗಳನ್ನ ಕೊಡೋಂಗಿಲ್ಲ. ನಿಮ್ಮ ಈಗ ಉದಾಹರಣೆಗೆ ನೋಡಿ, 3ನೇ ಭಾವಕ್ಕೆ ಒಂದೇ ತರ ಫಲ ಇರುತ್ತಪ್ಪ, ಇವ್ರ ಜೀವನ ಪೂರ್ತಿ ಒಂದೇ ತರ ಫಲಗಳನ್ನ 3ನೇ ಭಾವದಲ್ಲಿ ಇವರು ಅನುಭವಿಸ್ತಾರೆ ಅಂತ ನಾವು ಹೇಳ್ಬೋದು. ಒಂದೇ ತರ ಫಲ ಹೇಳಕ್ಕಾಗತ್ತಾ ಅಥವಾ ಒಂದೇ ತರ ಫಲಗಳನ್ನ ಅದು ಕೊಡ್ತಾ ಇರುತ್ತೆ 4ನೇ ಭಾವಕ್ಕೆ ಅಂತಂದ್ರೆ ಇಲ್ಲ. ಸೊ ಅದರಿಂದಾನೇ ನಾವು ಇದಕ್ಕೆ ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದೀವಿ. ಇದಕ್ಕೂ ಅಷ್ಟೇನೆ ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದೀವಿ. ಮತ್ತೆ ದಶಾಭುಕ್ತಿ ನೀವು ಪ್ರಿಡಿಕ್ಷನ್ ಮಾಡ್ಬೇಕಂದಾಗ ಇದನ್ನ ತಗೊಳಂಗಿಲ್ಲ, ಈ ಎಫೆಕ್ಟಿವ್ ಲಿಂಕ್ಸ್ ನ ತಗೊಳಂಗಿಲ್ಲ. ಇದು ಚಂದ್ರನ ಎಫೆಕ್ಟಿವ್ ಲಿಂಕ್ಸ್ ಆಗುತ್ತೆ ಅಥವಾ ಭಾವದ ಎಫೆಕ್ಟಿವ್ ಲಿಂಕ್ಸ್ ಆಗುತ್ತೆ 4ನೇ ಭಾವಕ್ಕಿದು. ಬಟ್ ಇಲ್ಲಿಂದ ತಗೊಳಂಗಿಲ್ಲ. ನೀವೇನ್ ಮಾಡ್ಬೇಕು ಅಂತಂದ್ರೆ, ಗುರು ನಿಮಿಷ ಅವ್ರಿಗೀಗ ಗುರು ದಶೆ ನಡೀತಾ ಇದೆ ಅಂತ ತಗೊಳ್ಳೋಣ. ಗುರು ದಶೆ ಶುಕ್ರ ಭುಕ್ತಿ ನಡೀತಾ ಇದೆ ಅಂದ್ರೆ ಗುರು ಅವರ ಜಾತಕದಲ್ಲಿ ಏನನ್ನ ತೋರಿಸ್ತಾ ಇದೆ? ಗುರು ಅವರ ಜಾತಕದಲ್ಲಿ 3, 6 ತೋರಿಸ್ತಾ ಇದೆ. 3, 6 ಫಲಗಳನ್ನ ಕೊಡುತ್ತೆ ಅಂತ ಅರ್ಥ. ಮತ್ತೆ ಶುಕ್ರ ಭುಕ್ತಿ ನಡೀತಾ ಇದೆ, ಈ ಶುಕ್ರ 7, 10 ಕನೆಕ್ಟಿವಿಟಿ ಇದೆ, 7, 10 ಫಲಗಳನ್ನ ಕೊಡುತ್ತೆ ಅಂತ ಅರ್ಥ. ಬಟ್ ಆದ್ರೆ ಈ ಶುಕ್ರ ಭುಕ್ತಿನೋ ಅಥವಾ ಇವ್ರ ಜಾತಕದಲ್ಲಿ ಈಗ ಬುಧನ ಅಂತರ ನಡೀತಾ ಇದೆ. ಸೊ ಬುಧ ಅಂತರ ಬಂದು ಈ ರೀತಿ ಫಲ ಕೊಡುತ್ತೆ ಅಂತ ಅರ್ಥ. ಗುರುದಶೆ ಶುಕ್ರ ಭುಕ್ತಿ ಬುಧನ ಅಂತರ್ಭುಕ್ತಿ ನಡೀತಾ ಇದೆ, ಇದು ಇವರಿಗೆ ಫಲಗಳನ್ನ ಕೊಡುತ್ತೆ ಈಗ. ಬಟ್ ಆದ್ರೆ ನಾವ್ ಏನ್ ಜಡ್ಜ್ ಮಾಡ್ಬೇಕು, ದಶಾಭುಕ್ತಿಯಿಂದ ಒಂದು ಫಲಗಳನ್ನ ತೀರ್ಮಾನ ಮಾಡ್ತಾ ಇದೀವಿ ಅಂತಂದ್ರೆ ಯಾವಾಗ್ಲೂ ನಾವೇನ್ ಮಾಡ್ಬೇಕು, ಈ ದಶಾಭುಕ್ತಿಗಳಂದ್ರೆ ಈ 7, 10 ಕನೆಕ್ಟ್ ಆಗಿರುವಂತ ಭಾವಗಳು 12 ಭಾವಗಳಿಗೆ ಯಾವ ರೀತಿ ಫಲಗಳನ್ನ ಕೊಡುತ್ತೆ ಅನ್ನೋದನ್ನ ಚೆಕ್ ಮಾಡ್ಬೇಕು. ಅಥವಾ ಈ 3, 6, 12 ಭಾವಗಳಿಗೆ ಯಾವ ರೀತಿ ಫಲಗಳನ್ನ ಕೊಡುತ್ತೆ ಅನ್ನೋದನ್ನ ಚೆಕ್ ಮಾಡ್ಬೇಕು. ಈ 1, 3, 7, 11, 1, 3, 7, 9, 11, 12 ಭಾವಗಳಿಗೆ ಯಾವ ರೀತಿ ಫಲಗಳನ್ನ ಕೊಡುತ್ತೆ ಅನ್ನೋದನ್ನ ಚೆಕ್ ಮಾಡ್ಬೇಕು. ಸೊ ಈ ರೀತಿ ನಾವು ಪೂರ್ತಿಯಾಗಿ ಚೆಕ್ ಮಾಡಿ ನಾವು ಫಲಗಳನ್ನ ತಗೊಳ್ಬೇಕು. ಸೊ ಈ ಚಂದ್ರನಿಗೆ ಮಾತ್ರ ನಾವು ಇದಕ್ಕೆ ಸ್ಪೆಷಲ್ ರೂಲ್ ಆಗಿ ಕೊಟ್ಟು ಅದನ್ನ ನಾವು ತಗೊಂಡಿದೀವಿ. ತುಂಬಾ ಜನ ಏನ್ ಮಾಡ್ತಾರೆ ಈಗ್ಲೂ ಕೂಡ ಅಂತಂದ್ರೆ, ಚಂದ್ರ ಯಾವ ನಕ್ಷತ್ರದಲ್ಲಿದೆ, ಯಾವ ಸಬ್ಬಲ್ಲಿ ಇದೆಯೋ ಅದನ್ನೇ ಈಗಲೂ ಕೂಡ ತಗೊಳ್ಳೋದು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈಗ ನಾಡಿ ಸಿಗ್ನಿಫಿಕೇಟರ್ ತಗೊಳ್ಳಿ, ಕೆಪಿಲು ಅದೇ ರೀತಿನೇ ತಗೊಳ್ಳೋದು. ಬಟ್ ನಾಡಿಲ್ ನಮ್ಗೆ ಈಸಿಯಾಗಿ ಇಲ್ಲಿ ಗ್ರಹಗಳು ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನ ತೋರಿಸ್ತೇನೆ. ಕೆಪಿಲ್ ನಮ್ಗೆ ಇಲ್ಲಿ ಗ್ರಹಗಳು ಗೊತ್ತಾಗೋದಿಲ್ಲ. ಓಕೆ, ಸೊ ಚಂದ್ರ 1ನೇ ಮನೆಯಲ್ಲಿದೆ, ಅದು 7ನೇ ಮನೆ ನಕ್ಷತ್ರದಲ್ಲಿದೆ. ಸೊ ಈ ತರ ಅದಕ್ಕೆ ಹೋಗೋದ್ರಿಂದ ನಾನು ಅದನ್ನ ತಗೊಂಡಿಲ್ಲ. ನಾಡಿ ಸಿಗ್ನಿಫಿಕೇಟರ್ ನೋಡಿ, ಚಂದ್ರನ ಇಲ್ಲಿ ಚಂದ್ರ ಕುಜನ ನಕ್ಷತ್ರ, ರಾಹುವಿನ ಸಬ್ಬು. ಅಂದ್ರೆ ಚಂದ್ರನ ಜನ್ಮ ಸಮಯದಲ್ಲಿ ಇದ್ದಿದ್ದಂತ ಪೊಸಿಷನ್ ಗಳನ್ನ ತಗೊಳ್ತಾರೆ ಇಲ್ಲಿ. ಇದು ಕರೆಕ್ಟ್ ಆಗಿ ಬರುತ್ತಾ ಅಂತಂದ್ರೆ ಇಲ್ಲ. ಮತ್ತೆ ನಾವ್ ಏನ್ ಮಾಡ್ತೀವಿ, ಚಂದ್ರ ಬಂದು ಚಿತ್ತಾ ನಕ್ಷತ್ರದಲ್ಲಿ ಇದೆ ಅಂತ ತಗೊಂಡು ಅದಾದ್ಮೇಲೆ ಬೇರೆ ಯಾವುದೋ ಒಂದು ಹುಡುಗಿನೋ ಅಥವಾ ಒಂದು ಹುಡುಗನ ನಾವೇನ್ ಮಾಡ್ತೀವಿ, ಮ್ಯಾಚ್ ಮಾಡ್ಬಿಡ್ತೀವಿ. ಈ ನಕ್ಷತ್ರದವ್ರಿಗೆ ಈ ನಕ್ಷತ್ರ ಆಗ್ಬರುತ್ತೆ, ಸೊ ಇವರಿಬ್ರು ಮ್ಯಾಚ್ ಮಾಡಿ ಮದುವೆ ಮಾಡ್ಬಿಡೋದು. ಸೊ ಅದು ಕರೆಕ್ಟಾ ಅಂತ ಕೇಳಿದ್ರೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಅವರ ಜನ್ಮ ಸಮಯದಲ್ಲಿ ಇದ್ದಿದ್ದಂತ ನಕ್ಷತ್ರಕ್ಕೆ ನಾವು ಆ ಮ್ಯಾಚಿಂಗ್ ಅನ್ನ ಮಾಡ್ತಾ ಇದೀವಿ. ಬಟ್ ಆ ನಕ್ಷತ್ರದಲ್ಲಿ ಅವ್ರು ಇರ್ತಾರ ಅಂತ ಕೇಳಿದ್ರೆ ಆ ನಕ್ಷತ್ರದಲ್ಲಿ ಅವ್ರು ಇರೋದೇ ಇಲ್ಲ. ಅವ್ರು ಬೆಳೆದು ದೊಡ್ಡವರಾಗಿ ಆ ನಕ್ಷತ್ರಗಳನ್ನ ದಶಾಭುಕ್ತಿ ಮುಖಾಂತರ ಚೇಂಜ್ ಆಗಿ ಮುಂದೆ ಬಂದ್ಬಿಟ್ಟಿರ್ತಾರೆ. ಸೊ ಅದು ಕರೆಕ್ಟ್ ಆಗಿ ವರ್ಕ್ ಆಗುತ್ತಾ ಅವಾಗ ಅಂತಂದ್ರೆ ಇಲ್ಲ. ಅವಾಗ್ಲೇ ತುಂಬಾ ಫೇಲ್ಯೂರ್ಸ್ ಗಳಾಗೋದು. ತುಂಬಾ ಜನ ಹೇಳ್ತಾರೆ, ಜಾತಕ ಎಲ್ಲ ನೋಡಿ ಮದುವೆ ಮಾಡಿದ್ವಿ, ನಾವು ಎಲ್ಲ ನೋಡಿದ್ವಿ, ಬಟ್ ಆದ್ರೂ ಫೇಲ್ಯೂರ್ ಆಯ್ತು, ಡೈವರ್ಸ್ ಆಯ್ತು, ನನ್ನ ಮಗನಿಗೆ ಡೈವರ್ಸ್ ಆಯ್ತು, ತೊಂದರೆಯಲ್ಲಿ ಸಿಕ್ಕಾಕೊಂಡು. ಇದೆಲ್ಲ ಕಾರಣ ಈ ಕಾನ್ಸೆಪ್ಟ್ ಫೇಲ್ಯೂರ್ ಆಗೋದ್ರಿಂದಾನೆ. ಅಂದ್ರೆ ಜನ್ಮ ಸಮಯದಲ್ಲಿ ನಾವು ತಗೊಂಡು ಮ್ಯಾಚಿಂಗ್ ಮಾಡೋದು ತಪ್ಪು. ಜನ್ಮ ಸಮಯದಲ್ಲಿ ಇದ್ದಿದ್ದಂತ ನಕ್ಷತ್ರಗಳನ್ನ ತಗೊಂಡು
ಗಣಕೂಟಗಳನ್ನ ಮಾಡಿ ಮ್ಯಾಚ್ ಮಾಡೋದು ತಪ್ಪು, ಮಾಡೋದಕ್ಕೆ ಹೋಗ್ಬೇಡಿ ಯಾರು ಕೂಡ. ಫಸ್ಟ್ ನೀವು ಇದನ್ನ ಎಜುಕೇಟ್ ಮಾಡ್ಬೇಕು ಇನ್ನೊಬ್ರಿಗೆ. ನೀವು ಎಜುಕೇಟ್ ಮಾಡದೆ ಹೋದ್ರೆ ಇನ್ನೊಬ್ರಿಗೆ, ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ನಿಮ್ಮನ್ನ ಗಣಕೂಟ ಮಾಡ್ಕೊಡಿ ಅಂತ ಕೇಳ್ತಾನೆ ಇರ್ತಾರೆ. ಅದನ್ನ ಎಂಕರೇಜ್ ಮಾಡೋದಕ್ಕೆ ಹೋಗ್ಬಿಡಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಸೊ ಇದರಿಂದ ಈ ಕಾರಣದಿಂದ ಅದನ್ನ ನೋಡೋದಕ್ಕೆ ಹೋಗ್ಬೇಡಿ. ಸೊ ಈ ಕಾಂಬಿನೇಷನ್ ಈ ರೀತಿ ಇದನ್ನ ನೋಡಿ ನಿಮ್ಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಯಾಕೆಂದ್ರೆ ಆ ನಕ್ಷತ್ರ ಅನ್ನೋದು ಒಂದು ದಿನ ಪೂರ್ತಿ ಇರುತ್ತೆ, 24 hours ಇರುತ್ತೆ. ಆ 24 ಗಂಟೆಯಲ್ಲಿ ಹುಟ್ಟಿರೋ ಒಂದು ಹುಡುಗ, ಒಂದು ಉದಾಹರಣೆಗೆ ಒಂದು 50 ಜನ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ, ಅದೇ ಲ್ಯಾಟಿಟ್ಯೂಡ್ ಅಲ್ಲೇ. ಇನ್ನೊಂದು ಯಾವುದೋ ಒಂದು ಲ್ಯಾಟಿಟ್ಯೂಡ್ ಅಲ್ಲಿ, ಇನ್ನೊಂದು ಯಾವುದೋ ಒಂದು ನಕ್ಷತ್ರದಲ್ಲಿ ಇನ್ನೂ ಒಂದು 50 ಜನ ಒಂದು ಹುಡುಗಿ ಹುಟ್ಟಿರ್ತಾರೆ. ಸೊ ಈ ಕಡೆ ಒಂದು 50 ಜನ ಹುಡುಗರು, ಈ ಕಡೆ ಒಂದು 50 ಜನ ಹುಡುಗಿ. ಆ 50 ಜನಕ್ಕೆ 50 ಜನನು ಮ್ಯಾಚ್ ಆಗ್ತಾರ ಅಂತ ಕೇಳಿದ್ರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದು 100% ಫೇಲ್ಯೂರ್ ಕಾನ್ಸೆಪ್ಟ್ ಆಗ್ಬಿಡುತ್ತೆ. ಸೊ ಆ ಕಾರಣದಿಂದಾನೇ ಆ ಮ್ಯಾರೇಜ್ ಮ್ಯಾಚಿಂಗ್ ಎಲ್ಲ ಕೂಡ ನೀವು ನೋಡಬೇಡಿ. ಸೊ ಇನ್ನೂ ಈಸಿಯಾಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ಇನ್ನೂ ಈಸಿಯಾಗಿ ನೀವು ಮ್ಯಾಚಿಂಗ್ ಮಾಡೋದು ಹೇಗೆ ಅಂತಂದ್ರೆ, ಚಂದ್ರ ನಿಮ್ಗಿನ್ನ ಬೆಸ್ಟ್ ಯಾವುದು ಅಂತ ಕೇಳಿದ್ರೆ ಲಗ್ನ ಮ್ಯಾಚಿಂಗ್. ಸೊ ನಿಮ್ಮ ಲಗ್ನದಿಂದ ನಿಮಗೆ ಬರುವಂತ ಪಾರ್ಟ್ನರ್ಸು ಯಾವುದೇ ಕಾರಣಕ್ಕೂ ಕೂಡ 2, 4, 6, 8, 10, 12 ಲಗ್ನಗಳಾಗಿ ಇರಬಾರ್ದು. ಇಲ್ಲದೆ ನಿಮ್ಮ ಲಗ್ನಕ್ಕೆ ಮ್ಯಾಚ್ ಆಗೋ ತರ ನಿಮ್ಮ ಲಗ್ನದಿಂದ 1, 3, 5, 7, 9, 11ರಲ್ಲಿ ಇತ್ತು ಅಂತಂದ್ರೆ ತುಂಬಾ ಒಳ್ಳೆ ಮ್ಯಾಚಿಂಗು. ಈಗ ನೀವು 24 ಗಂಟೆ ನಕ್ಷತ್ರ ಬೇಸ್ಡ್ ಮ್ಯಾಚಿಂಗ್ ಒಳ್ಳೇದಾ ಅಥವಾ 2 hour ಬೇಸ್ಡ್ ಅಲ್ಲಿರುವಂತ ಮ್ಯಾಚಿಂಗ್ ಬೆಸ್ಟಾ ಅಂತ ಕೇಳಿದ್ರೆ 2 hour ಬೆಸ್ಟ್. ಯಾಕೆಂದ್ರೆ 24 ಗಂಟೆ ಅಂದ್ರೆ ತುಂಬಾ ಆಯ್ತು, 2 hour ಅಂತಂದ್ರೆ ಅದಕ್ಕೆ ಇನ್ನೂ ಸ್ಕ್ರೀಸ್ ಆಯ್ತು ಟೈಮು. 2 hour ಬೆಸ್ಟ್ ಅಂತ ಹೇಳ್ತೀನಿ ನಾನು. ಮೋಸ್ಟ್ಲಿ ಇದು ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಯಾಕೆ ನಾವು ಚಂದ್ರನ್ಗೆ ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದೀವಿ, ಏನಕ್ಕೆ ಅಂತ ಹೇಳಿ.